ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯವಸಾಯ ಮಾಡುವ ಭೂಮಿ ವಶಪಡಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ರೈತ ಸಂಘದಿಂದ ನಂಜನಗೂಡು ತಾಲೂಕು ಆಡಳಿತ ಕಚೇರಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನ್ಯಾಯ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ, ಕಳೆದ 70 ದಶಕದಿಂದ ದಲಿತ ಸಂಘರ್ಷ ಸಮಿತಿ ನಾಡಿನ ಶೋಷಿತ ಮತ್ತು ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ನಿರಂತರ ಹೋರಾಟವನ್ನು ಮಾಡುತ್ತಿದೆ. ಆದರೂ ತಳ ಸಮುದಾಯಗಳಿಗೆ ಮೂಲ ಸೌಕರ್ಯ ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿವೆ ಎಂದರು. ಶೋಷಿತ ಸಮುದಾಯಗಳಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ವಂಚನೆ ಮಾಡುತ್ತಿವೆ ಎಂದು ಆರೋಪಿಸಿದರು. ಕಳೆದ 70 ದಶಕದಿಂದಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಯಲ್ಲಿ ದಲಿತ ಚಳುವಳಿಗಳು ಈ ನಾಡಿನ ಶೋಷಿತ ಮತ್ತು ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ನಿರಂತರವಾದ ಹೋರಾಟವನ್ನು ಆಳುವ ಸರ್ಕಾರಗಳ ಜೊತೆ ಸಂಘರ್ಷವನ್ನು ಮಾಡ್ತಾನೆ ಬಂದಿದೆ. ಆದರೂ ಸಹ ತಳ ಸಮುದಾಯಗಳ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ವಿಫಲತೆಯನ್ನು ಸಾಬೀತು ಮಾಡ್ತಾನೆ ಹೋಗ್ತಾರೆ. ತಲತಲಾಂತರದಿಂದ ಈ ನಾಡಿನ ಶೋಷಿತ ಸಮುದಾಯಗಳಿಗೆ ಭೂಮಿಯ ಹಕ್ಕನ್ನು ವಂಚನೆ ಮಾಡ್ತಕ್ಕಂಥ ವ್ಯವಸ್ಥಿತವಾದ ಹುನ್ನಾರನ ನಡುವೆ 70ರ ದಶಕದಲ್ಲಿ ಬಿ ಬಸವಲಿಂಗಪ್ಪನವರ ದೂರದೃಷ್ಟಿ ದಲಿತ ಚಳುವಳಿಗಳ ಹೋರಾಟದಿಂದ ಈ ಒಂದು ಶೋಷಿತ ಸಮುದಾಯಗಳಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು ಅಂತೇಳಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಆ ಯೋಜನೆಗಳಲ್ಲಿ ಬಂದಿರತಕ್ಕಂಥ ಅರ್ಜಿಗಳನ್ನು ಅನೇಕ ಸಾವಿರಾರು ಅರ್ಜಿಗಳನ್ನು ಸ್ಥಳೀಯ ಆಡಳಿತ ವರ್ಗ ಆ ಅರ್ಜಿಗಳನ್ನು ವಿಲೆ ಇಡೋದ್ರ ಮುಖಾಂತರ ಆ ಒಂದು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದರಲ್ಲಿ ವಿಫಲರಾಗಿರೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಬಗರ್ ಹುಕುಂ ಯೋಜನೆಯಿಂದ ಸಾಮಾಜಿಕ ಅರಣ್ಯೀಕರಣ, ಅರಣ್ಯ ಭೂಮಿ, ಗೋಮಾಳಗಳ ಕಾಯ್ದಿರಿಸುವ ನೆಪದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರೈತರನ್ನು ಒಕ್ಕಲೆಬ್ಬಿಸುತ್ತಿದ್ದಾರೆ. ಸರ್ಕಾರದಿಂದ ಮಂಜೂರಾಗಿರುವ ಕೆಲ ದಲಿತರ ಭೂಮಿಗಳನ್ನು ಕೈಗಾರಿಕೆ ಸ್ಥಾಪನೆ ಉದ್ದೇಶದಿಂದ ಸ್ವಾಧೀನಪಡಿಸಿಕೊಂಡು ವಿದೇಶಿಯರಿಗೆ ಮಾರಾಟ ಮಾಡಿ ರೈತರನ್ನು ಭೂಮಿಯಿಂದ ಹೊರಹಾಕುತ್ತಿದ್ದಾರೆ. ಪ್ರತಿ ತಾಲೂಕಿನಲ್ಲೂ ಶಾಸಕರ ನೇತೃತ್ವದಲ್ಲಿ ಭೂಮಿ ಹಂಚಿಕೆಯ ಸಮೀಕರಣ ಸಮಿತಿ ನೇಮಿಸಿದರು. ಆ ತಾಲೂಕು ಸಮಿತಿ ನಿರ್ಲಕ್ಷ್ಯತೆಯಿಂದ ಸಾವಿರಾರು ರೈತರು ಭೂಮಿಯನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.